ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ದಳಪತಿಗಳ ಸಮರ ಜೋರಾಗಿದೆ. ಯೋಜನೆ ಕೈಬಿಡುವಂತೆ ಆಗ್ರಹಿಸಿ ರೈತರ ಜೊತೆಗೆ ಮೈತ್ರಿ ಬಿಜೆಪಿ ನಾಯಕರು ನಿಂತಿದ್ದಾರೆ. ಹಾಗಾದ್ರೆ ಪಾದಯಾತ್ರೆ ಶಕ್ತಿ ಪ್ರದರ್ಶನ ಹೇಗಿತ್ತು, ಸರ್ಕಾರಕ್ಕೆ ದಳಪತಿಗಳು ಕೊಟ್ಟ ವಾರ್ನಿಂಗ್ ಏನು, ಎಲ್ಲವನ್ನ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಸಮರ. ಮೈತ್ರಿಯ ಪಾದಯಾತ್ರೆಗೆ ಎಚ್ಚೆತ್ತುಕೊಳ್ಳುತ್ತಾ ರಾಜ್ಯ ಸರ್ಕಾರ. ಟೌನ್ಶಿಪ್ ಕೈ ಬಿಡದಿದ್ರೆ ಮತ್ತಷ್ಟು ಹೋರಾಟದ ಎಚ್ಚರಿಕೆ. ಬೆಂಗಳೂರಿಗೆ ಅಲ್ಪ ದೂರದಲ್ಲಿ ಇರುವ ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಮುಂದಾಗಿರುವುದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಈ ಟೌನ್ಶಿಪ್ ಆಗಬಾರದು ಅಂತ ಸತತವಾಗಿ 518 ದಿನಗಳಿಂದ ಜೆಡಿಎಸ್ ಹೋರಾಟ ಮಾಡ್ತಿದೆ. ಜೆಡಿಎಸ್ ಹೋರಾಟಕ್ಕೂ ತಲೆಕೆಡಿಸಿಕೊಳ್ಳದೆ ಸಿಎಂ ಡಿಕೆ ಶಿವಕುಮಾರ್ ಭೂಸ್ವಾಧೀನಕ್ಕೆ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಆದ್ರೆ ಇದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟ ಜೆಡಿಎಸ್ ಬೃಹತ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಜೆಡಿಎಸ್ ಪಾದಯಾತ್ರೆ ಭಾನುವಾರದಿಂದ ಶುರುವಾಗಿದ್ದು ಸೋಮವಾರ ಸಂಜೆಯವರೆಗೆ, ಅಂದರೆ 2 ದಿನ ನಡೆಯಲಿದೆ. ಸೋಮವಾರ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ ನೀಡಿದ್ರು. ಇನ್ನು ಈ ಪಾದಯಾತ್ರೆಗೆ ಮಿತ್ರ ಪಕ್ಷ ಬಿಜೆಪಿ ಕೂಡ ಸಾಂಕೇತಿಕವಾಗಿ ಬೆಂಬಲ ನೀಡಿದ್ದು, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕೆಲಕಾಲ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. 1.5 ವರ್ಷ ತಾನೆ, ಆಮೇಲೆ ಎಲ್ಲ ಇಳಿಸ್ತಾರೆ. ಏನೇನು ದಪ್ಪಾಗಿದ್ದೀರಾ ಎಲ್ಲಾನು ಪೂರ್ತಿಯಾಗಿ ಇಳಿಸಕ್ಕೆ 1.5 ವರ್ಷ ಇರೋದು. ಅದಕ್ಕೆ ಜನ ಹೇಳ್ತಾ ಇದ್ದಾರೆ, ಒಳಿತು ಮಾಡು, ಇನ್ನಿರೋದು ನೀನು 1.5 ವರ್ಷ ಅಂತೇಳಿ. ಇಲ್ಲ, ನೈತಿಕ ಬೆಂಬಲವನ್ನು ಕೊಡ್ತೀರಿ, ಉದ್ಘಾಟನೆ ಮಾಡಿ ನಾನು ಒಂದು 4 ಹೆಜ್ಜೆ ಹಾಕ್ತೀನಿ. ವಿಧಾನಸಭೆ ಒಳಗಡೆ ಈ ವಿಚಾರವನ್ನು ನಾನೇ ಪ್ರಸ್ತಾವ ಮಾಡ್ತೀನಿ. ವಿಧಾನಸಭೆ ಒಳಗೆ ಹೋರಾಟ ಮಾಡ್ತೀನಿ. ಮುಂದೆ ನಮ್ಮ ಬಿಜೆಪಿನೂ ಕೂಡ JDS ಜೊತೆ ಯಾವ ರೀತಿ ಹೋರಾಟ ಮಾಡಬೇಕು, ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಯೋಜನೆ ಮಾಡಿದಿರಿ. JDS ಜೊತೆ ಸೇರ್ಕೊಂಡು ಹೋರಾಟವನ್ನ ಮಾಡ್ತೀವಿ. ಇನ್ನು ಟೌನ್ಶಿಪ್ ವಿರೋಧಿಸುತ್ತಲೇ ಬಂದ ಎಚ್.ಡಿ. ಕುಮಾರಸ್ವಾಮಿ ಕೂಡ ಮಾತನಾಡಿ, ಬೆಂಗಳೂರಿನಲ್ಲಿ ಒತ್ತಡ ಕಡಿಮೆ ಮಾಡಲು ಟೌನ್ಶಿಪ್ ಚಿಂತನೆ ಮಾಡಿದ್ದೆ. ರೈತರು ಇದಕ್ಕೆ ವಿರೋಧ ಮಾಡಿದ್ದರಿಂದ ನಾನು ಅದನ್ನ ಕೈಬಿಟ್ಟಿದ್ದೆ. ಆದ್ರೆ ಈಗ ಸಿಎಂ ಮುಂದುವರೆಸಿದ್ದಾರೆ. ಸರ್ಕಾರ ಈ ಟೌನ್ಶಿಪ್ ಕೈ ಬಿಡಬೇಕು ಅಂದ್ರು. ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ನಾವು ರಾಜಕೀಯಕ್ಕಾಗಿ ಪಾದಯಾತ್ರೆ ಮಾಡ್ತಿಲ್ಲ, ನಮ್ಮ ಕುಟುಂಬ ಯಾವಾಗಲೂ ರೈತರ ಪರವಾಗಿದೆ. ಟೌನ್ಶಿಪ್ ಮುಂದುವರೆದರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರವಾಗುತ್ತೆ ಎಂದ್ರು. ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ರೈತರು ಅವರ ಜಮೀನುಗಳನ್ನ ಇಲ್ಲಿವರೆಗೆ 30 ವರ್ಷದಿಂದ 1 ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ. ಅವರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. 4,000 ಕುಟುಂಬಕ್ಕೆ ಇನ್ನೂ ಸೈಟ್ ಕೊಟ್ಟಿಲ್ಲ. ಟೌನ್ಶಿಪ್ ಮನೆ ಹಾಳಾಗುತ್ತೆ. ಬೆಂಗಳೂರು ಸುತ್ತಮುತ್ತ ರೈತರನ್ನ ಒಕ್ಕಲೆಬ್ಬಿಸಿ ಪೊಲೀಸ್ ಲಾಠಿ ಚಾರ್ಜ್ ಮಾಡಿ ಹಲವಾರು ಬಡ ರೈತ ಕುಟುಂಬದ ಹಲವಾರು ಯುವಕರನ್ನ ಜೈಲಿಗೆ ಕಳಿಸಿ ಇವತ್ತಲ್ಲಿ ಜಮೀನು ಲೂಟಿ ಮಾಡಿದ್ರಲ್ಲ. ಯಾವಾಗ ಪಾದಯಾತ್ರೆ ದಿನಾಂಕ ಘೋಷಣೆ, ಯಾವಾಗ ಫ್ರೀಡಂ ಪಾರ್ಕ್ ಅನ್ನು ರೈತರು ರೊಚ್ಚಿಗೆದ್ದಿದ್ದಾರೆ, ಯಾವಾಗ ಈ ಭಾಗದ 4 ಜನ ಶಾಸಕರು, ವಿಶೇಷವಾಗಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂಗಳೂರಿನಲ್ಲಿ ಮಂತ್ರಿಗಳಾಗಿದ್ದಾರೆ, ಇವತ್ತು ನಾವು ಸ್ವಾಗತ ಮಾಡ್ತೇವೆ. ಅವ್ರಿಗೆ ಅವಕಾಶ ಸಿಕ್ಕಿದ ಒಳ್ಳೆ ಕೆಲಸ ಮಾಡಿ. ಆದರೆ ಇಲ್ಲಿಯವರೆಗೂ ಕೂಡ 500ಕ್ಕೂ ಹೆಚ್ಚು ದಿನಗಳ ಕಾಲ ರೈತಾಪಿ ವರ್ಗ ಬೀದಿಯಲ್ಲಿ ಕೂತಿದೆ, ನೋವಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಒಬ್ಬರಾದ್ರೂ ಬಂದು ಸಂಕಷ್ಟವನ್ನು ಆಲಿಸತಕ್ಕಂಥ ಪ್ರಯತ್ನ ಮಾಡಿಲ್ಲ. ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೆಯುತ್ತಿರುವ ಪಾದಯಾತ್ರೆ ವಿಚಾರವಾಗಿ ಮಾತನಾಡಿರೋ ಸಿಎಂ ಡಿಕೆ ಶಿವಕುಮಾರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ, ಪಾದಯಾತ್ರೆ ಮಾಡುವ ಹಕ್ಕಿದೆ. ಅವರು ಎಲ್ಲೆಲ್ಲಿ ದೂರು ನೀಡುತ್ತಾರೋ ನೀಡಲಿ. ನಾವು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಯಾವ ಸಂದರ್ಭದಲ್ಲಿ ಯಾವ ಉತ್ತರ ಕೊಡಬೇಕೋ ಕೊಡುತ್ತೇವೆ ಎಂದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ, ಪಾದಯಾತ್ರೆ ಮಾಡೋಂಥ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡಲಿ, ನಮ್ದೇನು ಅದಕ್ಕೇನು ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 1 ದಿನದ ಜೆಡಿಎಸ್ ಪಾದಯಾತ್ರೆ ಬಿಡದಿಯಲ್ಲಿ ಮುಕ್ತಾಯವಾಗಿದ್ದು, ಸೋಮವಾರ ಮತ್ತೆ ಆರಂಭವಾಗುತ್ತೆ. ರೈತರ ಪ್ರತಿಭಟನೆಯ ತೀವ್ರತೆಯನ್ನ ಸರ್ಕಾರ ಗಮನಿಸಿ ಟೌನ್ಶಿಪ್ ಕೈ ಬಿಡುತ್ತಾ ಅಥವಾ ಮುಂದುವರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.
ಕ್ಯಾಮರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ರಾಮನಗರ.